ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನೋಡಿ ಇವತ್ತು ರೆಡಿಯಾಗಿದ್ದೀನಿ. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತೇಳ್ಬಿಟ್ಟು ನೋಡಿ, ಈ ಡ್ರೆಸ್ಸು ಇದು ಸೆಕೆಂಡ್ ಟೈಮ್ ಹಾಕ್ಕೊತಾ ಇದ್ದೀನಿ. ನನಗಿದು ಫೇವ್ರೆಟ್ ಡ್ರೆಸ್ ಆಗಿಬಿಟ್ಟಿದೆ. ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ಅದರಿಂದ ನಾನು ಮತ್ತೆ ಇದನ್ನೇ ರಿಪೀಟ್ ಮಾಡಿದ್ದೀನಿ. ಮೊನ್ನೆ ಕ್ರಿಸ್ಮಸ್ ಹಬ್ಬಕ್ಕೆ ಊರಿಗೆ ಹೋದಾಗ ಹಾಕ್ಕೊಂಡಿದ್ದೆ ಇದು. ಇವಾಗ ಮತ್ತೆ ಹಾಕ್ಕೊಂಡಿದ್ದೀನಿ. ಈ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಇವತ್ತು 2 ಫಂಕ್ಷನ್ಸ್ ಇದೆ. 2 ಫಂಕ್ಷನ್ಸ್ಗೆ ಹೋಗಬೇಕು. ಅದಕ್ಕೆ ಇವಾಗ ಫಸ್ಟು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಫಂಕ್ಷನ್ಗೆ ಹೋಗಬೇಕು. ಅದಕ್ಕೆ ಒಂದು ಸತಿ ರೆಡಿ ಆಗಿಬಿಟ್ಟಿದ್ದೀನಿ. ಏನು ಫಂಕ್ಷನ್ ಅಂತಂದರೆ ಬರ್ತ್ಡೇ ಫಂಕ್ಷನ್ಸು. 2 ಅಷ್ಟೇ ಬರ್ತ್ಡೇ ಫಂಕ್ಷನ್ಸೇನೆ. ಒಂದು ನನ್ನ ಫ್ರೆಂಡು ಲಕ್ಷ್ಮೀ ಸಂದೀಪ್ ಬ್ಲಾಗ್ಸ್ ಅಂತ ಇದೆ ಅಲ್ವಾ, ಯೂಟ್ಯೂಬ್ ಫ್ರೆಂಡು. ಅವ್ರ ಮಗಂದು ಇವತ್ತು ಫಸ್ಟ್ ಇಯರ್ ಬರ್ತ್ಡೇ ಇದೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದು ಕರೆದಿದ್ರು ಅವರು 11 ಗಂಟೆಗೆ ಹೇಳಿದರು ಟೈಮು. ಇವಾಗ ಆಲ್ರೆಡಿ 11:45 ಆಗೋಗಿದೆ ಟೈಮು. ಲೇಟ್ ಆಗೋಯ್ತು. ನನ್ನ ಹಸ್ಬೆಂಡ್ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಇಬ್ಬರು ಹೋಗೋಣ ಅಂತಲೇ ಹೇಳಿದರು. ನೋಡಿದ್ರೆ ಅವ್ರಿಗೆ ಸ್ವಲ್ಪ ಕೆಲಸ ಏನೋ ಜಾಸ್ತಿ ಆಯಿತು, ಬರೋಕ್ಕೆ ಲೇಟ್ ಆಗಿಬಿಡುತ್ತೆ. ಮತ್ತು ನಿನಗೂ ಲೇಟ್ ಆಗುತ್ತೆ, ನಾನು ಬರೋಕ್ಕಾಗಲ್ಲ, ಇಬ್ಬರು ಹೋಗೋಕ್ಕಾಗಲ್ಲ. ಆಮೇಲೆ ಹೋಗಂಗಿದ್ರೆ ನೀನು ಹೋಗ್ಬಿಟ್ಟು ಬಾ ಅಂತ ಅಂದರು. ಸರಿ ಅಂತೇಳ್ಬಿಟ್ಟು ನನಗೊಬ್ಳಿಗೆ ಹೋಗೋಕ್ಕೆ ಸ್ವಲ್ಪ ಬೇಜಾರು. ಎಲ್ಲಾದರೂ ಹೋಗ್ಬೇಕಂದ್ರೆ ಯಾರಾದರೂ ಒಬ್ಬರ ಜೊತೆಲಿದ್ದರೆ ಓಕೆ. ಅಂದರೆ ಮಾರ್ಕೆಟೆಲ್ಲ ಆದರೆ ಒಬ್ಬಳೇ ಹೊಲ್ಟೋಗ್ತೀನಿ. ಈ ಥರ ಫಂಕ್ಷನ್ಸ್ ಎಲ್ಲ ಇದ್ದಾಗ ಒಬ್ಳಿಗೆ ಹೋಗೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೇ ರಮ್ಯಾ ಕರೆದೆ, ಬರ್ತೀನಿ ಅಂತ ಹೇಳಿದ್ದಾಳೆ. ಅವಳು ರೆಡಿ ಆಗ್ತಾ ಇದ್ದಾಳೆ. ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಟ್ಟಿದ್ದೆ. ನಮ್ಮ ಹಸ್ಬೆಂಡ್ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರು ಬರ್ತಾರೆ ಅನ್ನೋ ಧೈರ್ಯದ ಮೇಲೆ ಚೆನ್ನಾಗಿ ರೆಡಿ ಆಗಿ ಕುತ್ಕೊಂಡಿದ್ದೀನಿ. ಆದರೆ ಅವರು ಈ ಥರ ಹೇಳಿದ್ರು. ಸರಿ ಇನ್ನೇನು ಅಂತ ರಮ್ಯಾ ಬರ್ತೀನಿ ಅಂದಿದ್ದಕ್ಕೆ ಹೋಗೋಣ ಅಂತ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಡ್ರೆಸ್ ನೋಡಿ ಹೆಂಗಿದೆ ಅಂತೇಳ್ಬಿಟ್ಟು ನನ್ನ ಔಟ್ಫಿಟ್ ಇವತ್ತು. ನೋಡಿ ಗೌನು ತುಂಬ ಚೆನ್ನಾಗಿದೆ ಗೈಸ್. ನನಗಿದು ತುಂಬ ಇಷ್ಟ. ಆ್ಯಕ್ಚುಲಿ ಈ ಡ್ರೆಸ್ಸು ನಂದಲ್ಲ, ನನ್ನ ಸಿಸ್ಟರ್ದು. ಪಾಪ ಅವಳು ಇನ್ನೂ ಒಂದು ದಿನವೂ ಹಾಕ್ಕೊಂಡಿಲ್ಲ ಈ ಡ್ರೆಸ್ನ. ಹೊಸ ಡ್ರೆಸ್ಸು ಸ್ಟಿಚ್ ಮಾಡಿಸಿದ್ಲು. ಅವಳು ಪ್ರೆಗ್ನೆಂಟಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಈ ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದು. ಆದರೆ ಫೋಟೋಶೂಟ್ ಎಲ್ಲ ಮಾಡ್ಸೋಕ್ಕಾಗಲೇ ಇಲ್ಲ, ಅವಳದು ಆಗಲಿಲ್ಲ ಆ ಟೈಮಲ್ಲಿ. ಆದ್ದರಿಂದ ಈ ಡ್ರೆಸ್ ಹಂಗೆ ಇಟ್ಟಿದ್ಲು. ನನಗಿದು ಒಂದು ಸತಿ ಹಾಕ್ಕೊಂಡು ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಅವತ್ತೇ ನಂಗೆ ಇಷ್ಟ ಆಗೋಯ್ತು. ಅದಕ್ಕೆ ಅವಳ ಹತ್ರ ಕೇಳಿದೆ, ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಗಿಬಿಟ್ಟಿದೆ, ಕೊಡು ಅಂತ. ನೋಡ್ದೆ ಅವಳು ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ನನ್ನ ತಂಗಿಗೆ. ಅವಳು ಹಾಕ್ಕೊಂಡಿಲ್ಲ ಏನಿಲ್ಲ, ಹೊಸ ಡ್ರೆಸ್ಸು ಹಂಗೆ ಕೊಟ್ಟಳು ನನಗೆ ಹಾಕು ಅಂತ. ಮೊನ್ನೆ ಕ್ರಿಸ್ಮಸ್ಗೆ ಹಾಕ್ಕೊಂಡಿದ್ನಲ್ಲ, ಅದು ನನ್ನ ಹತ್ರನೇ ಇತ್ತು ಡ್ರೆಸ್ಸು. ಅದಕ್ಕೆ ಇವಾಗ ಇನ್ನೊಂದು ಸತಿ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡ್ಬಿಟ್ಟು ಆಮೇಲೆ ಅವಳಿಗೆ ಕೊಟ್ಬಿಡ್ತೀನಿ. ಅವಳ ಡ್ರೆಸ್ ಇದು ತುಂಬ ಚೆನ್ನಾಗಿದೆ. ಇದು ಬಂದು ಸ್ಟಿಚ್ ಮಾಡಿಸಿದ್ದು ನಾನೇ, ಸ್ಟಿಚ್ ಮಾಡಿಸಿದ್ದು. ಡಿಸೈನು ಯಾವ ರೀತಿ ಮಾಡಿಸ್ಬೇಕು ಅಂತೇಳ್ಬಿಟ್ಟೆಲ್ಲ ಹೇಳಿದ್ದು ನಾನೇ. ಏನಂದರೆ ನನ್ನ ತಂಗಿಗೆ ಅಷ್ಟೊಂದು ಡ್ರೆಸ್ಸು ಯಾವ ಥರ ಸ್ಟಿಚ್ ಮಾಡಿಸೋದು, ಯಾವ ಥರ ತೊಗೊಳ್ಬೇಕು, ಆ ಥರದ್ದೆಲ್ಲ ಅಷ್ಟೊಂದು ಒಳಗೆ ಬರಲ್ಲ. ಅದರಿಂದ ಅವಳಿಗೆ ಏನೇ ಒಂದು ಡ್ರೆಸ್ ತೊಗೊಬೇಕು ಅಂದರೆ ನನ್ನ ಕೇಳ್ತಾಳೆ. ಇದು ಬಂದು ನಾವು 800 ರುಪೀಸ್ ಏನೋ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸಿರೋದು. ಇದು ಸ್ಯಾರಿ, ಇದು 800 ರುಪೀಸು. ಇದು ಸ್ಯಾರಿ, ಪ್ಲೇನ್ ಸ್ಯಾರಿ ಬಂದಿತ್ತು. ಅದಕ್ಕೆ ಬ್ಲೌಸ್ ಪೀಸ್ ಬಂದಿರೋದು. ಇದು ಬಂದು ಬ್ಲೌಸ್ ಪೀಸು. ನಾನು ಇದನ್ನು ಸ್ಯಾರಿ ಥರ ಉಟ್ಕೊಳ್ಳೋಕ್ಕೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಅದರಲ್ಲೇ ಗೌನ್ ಹೊಲ್ಸ್ಕೊಬಿಡು. ಪ್ರೆಗ್ನೆಂಟ್ ಟೈಮಲ್ಲಿ ನಮಗೆ ರೆಡಿಮೇಡ್ ಸಿಗಲ್ವಲ್ಲ ಡ್ರೆಸ್ ಅಷ್ಟೊಂದು. ಇನ್ನು ಸುಮ್ಮನೆ 2,000 3,000 ಕೊಟ್ಟು ಗೌನ್ ತೊಗೊಂಡು ಅದನ್ನು ಏನು ರೆಂಟ್ಗೆ ಅಷ್ಟೇ ತೊಗೊಂಡು ಮತ್ತೆ ವಾಪಸ್ ಕೊಡೋದು, ಅದೆಲ್ಲ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಅದಕ್ಕೆ ನಾವೇ ಸ್ಟಿಚ್ ಮಾಡಿಸ್ಕೊಬಿಡೋಣ, ಯಾವಾಗಾದರೂ ಬೇಕಂದಾಗೂ ಹಾಕೊಬೋದು ಅಂತೇಳ್ಬಿಟ್ಟು ಅವಳಿಗೆ ಹೇಳಿ ಇದನ್ನು ಸ್ಯಾರಿ ನಾನೇ ಕೊಡಿಸಿದ್ದು. ಸ್ಟಿಚ್ ಮಾಡಿಸ್ಕೊಂಡು ದುಡ್ಡು ಅವಳು ಕೊಟ್ಟಿದ್ದು. ಸ್ಟಿಚ್ ಮಾಡೋಕ್ಕಿದು 1200 ಏನೋ ಸಮಥಿಂಗ್ ಆಗಿರ್ಬೋದು ಅಷ್ಟೇ. ಇದು ನೋಡಿ, ಅದೊಂದು 800 2000 ಒಂದು ಗೌನ್ ರೆಡಿ ಆಗಿದೆ. ಇವಾಗ ಎಲ್ಲೂ 2000ಗೆಲ್ಲ 2000 ಸ್ಟಿಚ್ ಮಾಡೋಕ್ಕೆ ತಗೊಳ್ತಾರೆ ಗೈಸ್. ಇವಾಗ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ನೋಡಿ. ಇದನ್ನು ಯಾರಾದರೂ ಸೀರೆ ಅಂತಂದರೆ ನಂಬೋದೇ ಇಲ್ಲ. ಸೀರೆಯಲ್ಲಿ ಗೌನ್ ಹೊಲ್ಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಮತ್ತು ತುಂಬ ಹೆಂಗಿದೆ ಅಂದರೆ ಇದು ಪ್ರಿನ್ಸಸ್ ಥರ ಈ ಥರ ಅಗ್ಲ ಬರುತ್ತೆ, ಚೆನ್ನಾಗಿದೆ. ನಂಗೆ ತುಂಬ ಅಂದರೆ ತುಂಬ ಸ್ಟಿಚ್ಚಿಂಗ್ ಮಾತ್ರ ಸಖತ್ತಾಗಿ ಫಿಟ್ಟಿಂಗ್ ಮಾಡಿದ್ದಾರೆ. ಬಾಡಿ ಮೆಜರ್ಮೆಂಟ್ ತೊಗೊಂಡೆ. ಅವಾಗ ಅವಳು ಪ್ರೆಗ್ನೆಂಟ್ ಇದ್ದಾಗ ಹೊಟ್ಟೆ ಎಲ್ಲ ಇತ್ತಲ್ವ, ಅದಕ್ಕೆ ಬಾಡಿ ಮೆಜರ್ಮೆಂಟ್ ತೊಗೊಂಡೆ ಅವ್ರು ಸ್ಟಿಚ್ ಮಾಡಿದ್ದು. ಈ ಹೊಟ್ಟೆ ಇರೋ ಹತ್ರ ಲೂಸ್ ಮಾಡಿದ್ದಾರೆ. ಇದು ಬೇಕಾದ್ರೆ ಹೊಟ್ಟೆ ಎಷ್ಟಾದರೂ ಬರುತ್ತೆ. ಇಲ್ಲಿಂದ ಇಲ್ಲಿ ನೋಡಿ ಫಿಟ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ.
ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಬಂದು ದೇವನಹಳ್ಳಿಯಲ್ಲೇ ಸ್ಟಿಚ್ ಮಾಡಿಸಿದ್ದು. ನಾನು ಏನಿಲ್ಲ ಅಂದರೂ ಅವ್ರ ಹತ್ರ ಒಂದು 15 ವರ್ಷದಿಂದ ಮಾಡಿಸ್ತಾ ಇದ್ದೀನಿ. ಕಾಲೇಜ್ಗೆ ಹೋಗ್ತಾ ಇದ್ನಲ್ಲ ಅವಾಗಿಂದನೂ ಅವ್ರ ಹತ್ರನೇ ಸ್ಟಿಚ್ ಮಾಡಿಸೋದು. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಯಾವುದಾದ್ರೂ ಒಂದು ಪ್ಯಾಟ್ರನ್ ಹೇಳಿದ್ರೆ ಸಾಕು ಅದೇ ಥರನೇ ಸ್ಟಿಚ್ ಮಾಡಿಕೊಡ್ತಾರೆ. ನಾನು ಯಾವಾಗಲೂ ಅಷ್ಟೇ ಒಂದು ಫೋಟೋ ಎತ್ಕೊಂಡು ಹೋಗ್ತೀನಿ. ಫೋಟೋ ಎತ್ಕೊಂಡು ಹೋಗ್ಬಿಟ್ಟು ನನಗೆ ಇದೇ ಥರ ಬೇಕು ಅಂದರೆ ನನಗೆ ಯಾವ ಥರ ಬೇಕು ಅಂತ ಹೇಳಿರ್ತೀನೋ ಅದೇ ಥರ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಆಲ್ಮೋಸ್ಟು ನಾನು ಈ ಗೌನ್ ಎಲ್ಲ ಹೊಲಿಸೋದು ದೇವನಹಳ್ಳಿಯಲ್ಲೇ. ತುಂಬ ಚೆನ್ನಾಗಿ ಹೊಲಿತಾರೆ. ಬ್ಲೌಸು ಅಷ್ಟೇ ಅಲ್ಲೇ ಹೊಲಿಸ್ತೀನಿ. ಎಮರ್ಜೆನ್ಸಿ ಅರ್ಜೆಂಟ್ ಎಲ್ಲಾದರೂ ಇದ್ದರೆ ಇಲ್ಲೇ ಸಿಂಗನಹಳ್ಳಿಯಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಮಾನಸ ಅಂತ, ಅವಳ ಹತ್ರ ಸ್ಟಿಚ್ ಮಾಡಿಸ್ತೀನಿ ಅಷ್ಟೇ. ಈ ಡ್ರೆಸ್ ಹೆಂಗಿದೆ ಅಂತ ಒಂದು ಕಮೆಂಟ್ ಮಾಡಿ ಗೈಸ್. ನಿಮಗೂ ಇಷ್ಟ ಆಯಿತಾ ಈ ಡ್ರೆಸ್ಸು ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಗಿದೆ. ಅದಕ್ಕೆ ನಾನು ಇನ್ನೊಂದು ಸತಿ ಇದೇ ಡ್ರೆಸ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಓಕೆ ಬನ್ನಿ ಇನ್ನೂ ಅಲ್ಲಿ ಹೋಗೋಣ. ಹೋಗಿ ಅಲ್ಲಿ ವೀಡಿಯೋಸ್ ಮಾಡ್ತೀನಿ, ನೋಡೋಣ. ಮತ್ತು ಇನ್ನೂ ಒಂದು ಫಂಕ್ಷನ್ ಇದೆ ಅಲ್ವಾ, ಅಲ್ಲಿಗೂ ಹೋಗೋಣ. ಅಲ್ಲಿಗೆ ಹೋಗ್ಬೇಕಾದ್ರೂ ಹಂಗೆ ವಿಡಿಯೋ ಮಾಡ್ತೀನಿ. ಓಕೆ ಬಾಯ್ ಗೈಸ್. ಇದು ಒನ್ ಡೇ ಬಿಫೋರ್ ವಿಡಿಯೋ. ಅದಕ್ಕೆ ಮುಂಚೆ ದಿನ ನಾನು ಒಂದು ಮೇಕಪ್ಗೆ ಹೋಗಿದ್ದೆ, ಅವತ್ತು ಮಾಡ್ಕೊಂಡಿದ್ದು. ಬೆಳಗ್ಗೆ 6 ಗಂಟೆಗೆ ಹೋಗ್ತಾ ಇದ್ದೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಬಂದು ಟೈಮು ಎಕ್ಸಾಕ್ಟಾಗಿ 6:30 ಆಗಿದೆ. ಇವತ್ತು ನಾನು ಪಾರ್ಲರಲ್ಲಿದ್ದೀನಿ 6:30ಗೆ. ಏನಂದರೆ ಇವತ್ತೊಂದು ಮೇಕಪ್ ಇದೆ, ಹೋಗ್ತಾ ಇದ್ದೀನಿ. ಅದಕ್ಕೆ ಪಾರ್ಲರಲ್ಲಿ ಎಲ್ಲ ಇಲ್ಲಿ ಕಾಸ್ಮೆಟಿಕ್ಸ್ ಎಲ್ಲ ಇಲ್ಲೇ ಇತ್ತಲ್ವ, ಪ್ರಾಡಕ್ಟ್ಸ್ ಎಲ್ಲ ನಾನು ಟ್ರೈನಿಂಗ್ಗೆ ಅಂತ ಎತ್ಕೊಂಬಂದಿದ್ದೆ. ಅದಕ್ಕೆ ಎಲ್ಲ ಎತ್ಕೊಂಡು ಹೋಗೋಣ ಅಂತ ನೆನ್ನೆನೇ ಇಲ್ಲಿ ಏನೇನು ಬೇಕು ಅಂತೇಳ್ಬಿಟ್ಟು ಒಂದು ಬ್ಯಾಗ್ಗೆ ಪ್ಯಾಕ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ ಎಲ್ಲ. ನಾನು ಇವಾಗ ಬಂದು ಎತ್ಕೊಂಡು ಹೋಗ್ತಾಯಿದ್ದೀನಿ ಮೇಕಪ್ಗೆ. ನಂದು ಹೇಳ್ಬೇಕಂದ್ರೆ ಇದು ಈ ವರ್ಷದಲ್ಲಿದು ಫಸ್ಟು ಮೇಕಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತೇ ಫಸ್ಟ್ ಹೋಗ್ತಾ ಇರೋದು. ಇವತ್ತು ಬಂದು ಡೇಟು 24th. ಇಷ್ಟು ದಿನ ಮಾಡಿದ ಮೇಕಪ್ಸ್ ಎಲ್ಲನೂ ನಾನು ಅದು ಟ್ರೈನಿಂಗ್ ಕೊಡೋಕ್ಕೆ ಮಾಡಿದ್ದು. ಏನಂದರೆ ಬುಕ್ಕಿಂಗ್ ಆಗಿರೋ ಮೇಕಪ್ ಅಂದರೆ ಇದೇ ಫಸ್ಟು ಮೇಕಪ್ಪು. ಒಂದು ತಿಂಗಳಿಂದ ಯಾವ ಮೇಕಪ್ಸು ಏನು ಫಂಕ್ಷನ್ಸು ಈವೆಂಟ್ಸ್ ಏನೂ ಇರಲಿಲ್ಲ. ಇವತ್ತು ಸ್ಟಾರ್ಟ್ ಆಗಿದೆ ಈ ವರ್ಷದಲ್ಲಿ. ಇದೇ ಥರ ಚೆನ್ನಾಗಿ ಕೆಲಸ ನಡೀತಾ ಇರಲಿ, ಒಂದಿನೂ ಫ್ರೀ ಇಲ್ದಿರೋ ಥರ ಕೆಲಸ ಮಾಡೋಣ. ಓಕೆ, ಇನ್ಮೇಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲೆಲ್ಲಿ ಹೋಗ್ತಾ ಇರ್ತೀನಿ ಮೇಕಪ್ಗೆ ಅಂತೇಳ್ಬಿಟ್ಟು ನಿಮಗೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಟೈಮ್ ಆಗಿದೆ 6:30ಗೆಲ್ಲ ಅಲ್ಲಿ ಇರೋಕ್ಕೆ ಹೇಳಿದರು. ಟೈಮ್ ಆಗೋಗಿದೆ. ಓಕೆ ಗೈಸ್, ಇಲ್ಲೇ ಹತ್ರನೇ ಇರೋದು, ಒಂದು 2-3 ಕಿಲೋಮೀಟರ್ಸ್ ಅಷ್ಟೇ. ಹೋಗೋಣ. ಓಕೆ ಬನ್ನಿ. ಹಾಯ್ ಗೈಸ್, ಮತ್ತು ಬಂದೆ. ಇವತ್ತು ಮೇಕಪ್ ಎಲ್ಲ ಮುಗೀತು ಇವತ್ತಿಂದು. ಇನ್ನು ಬಂದೆ, ಮುಗಿಸ್ಕೊಂಡು ಬಂದು ನನ್ನ ಮಗಳಿಗೆ ಬೆಳಗ್ಗೆ ನಾವು ಹೋಗ್ಬೇಕಾದ್ರೆ ನಾವು ಬೆಳಗ್ಗೆ ಬೇಗ ಹೋದ್ವಲ್ಲ 6 ಗಂಟೆಗೆಲ್ಲ, ಅವಳನ್ನ ಕರ್ಕೊಂಡೋಗಿ ಅಲ್ಲಿ ನಮ್ಮ ಆಂಟಿ ಮನೇಲಿ ಬಿಟ್ಟಿದ್ದೆ. ಅಲ್ಲಿ ರೆಡಿ ಆಗಿದ್ಲು, ನಾನು ಬರೋಷ್ಟರಲ್ಲಿ ಸ್ಕೂಲಿಗೆ ರೆಡಿ ಆಗಿದ್ಲು. ಮತ್ತು ಪ್ರಿಯಾಂಕನ ನನ್ನ ಮಗಳನ್ನ ಇಬ್ಬರೂ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಜಸ್ಟ್ ಇವಾಗ ಮನೆಗೆ ಬಂದೆ. ಇವತ್ತಿನ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ. ಮತ್ತು ಇನ್ನೂ ಟಿಫನ್ ಮಾಡಬೇಕು. ಬೆಳಗ್ಗೆ ಬರೀ ಟೀ ಮಾಡಿದ್ದೆ, ಕುಡ್ಕೊಂಡು ಹೋಗಿದ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಜೊತೆಲೇ ಹೋಗಿದ್ದು. ಅವ್ರ ಕೆಲ್ಸಕ್ಕೆ ಹೋದ್ರು, ನಾನು ನನ್ನ ಕೆಲ್ಸಕ್ಕೆ ಹೋಗಿದ್ದು. ಇವಾಗ ಟಿಫನ್ ಮಾಡ್ಕೊಂಡು ತಿನ್ನಬೇಕು. ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾರ್ಮಲ್ ಇವತ್ತು ಕ್ಲಾಸ್ ಇದೆ, ಹೋಗ್ತೀನಿ. ಬ್ಲಾಗ್ ಇವತ್ತು ಕಂಟಿನ್ಯೂ ಆದರೆ ಇದನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇದು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಕ್ಲಾಸಲ್ಲಿ ಯಾವುದು ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ವಲ್ಲ, ಮತ್ತು ಲೆಹೆಂಗ ಯಾವ ಥರ 3 ಟೈಪ್ಸ್ ಹೇಳ್ಕೊಟ್ಟಿದ್ದೀನಿ, ಯಾವ ಥರ ಪಿನ್ ಮಾಡೋದು ಅಂತ ಲೆಹೆಂಗನ. ಓಕೆ, ಮತ್ತು ಇದು ನಾನು ಬರ್ತಡೇಗೆ ಹೋಗಬೇಕು ಅಂತ ಅಂದ್ಕೊಂಡ್ವಲ್ಲ, ಏನಾದರೂ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ನಾವು ಇಲ್ಲಿಗೆ ಗೋಲ್ಡ್ ಶಾಪಿಗೆ ಬಂದ್ವಿ. ಅಂದರೆ ಗೋಲ್ಡೆಲ್ಲ ತೊಗೊಳಕ್ಕಾಗಲ್ಲ ಇವಾಗಿರೋ ರೇಟಲ್ಲಿ, ನಾವು ಗಿಫ್ಟ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಬೆಳ್ಳಿಯಲ್ಲೇ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆದರೆ ನಾನು ಅಂದ್ಕೊಂಡೆ ಬೇರೆ ಏನಾದರೂ ತೊಗೊಳ್ಳೋ ಐಡಿಯಾ ಇತ್ತು ನಂದು, ಆದರೆ ಅದನ್ನು ತೊಗೊಳಕ್ಕಾಗಲಿಲ್ಲ ಗೈಸ್. ಯಾಕಂದರೆ ಇವಾಗ ತುಂಬ ಕಾಸ್ಟ್ ಆಗಿಬಿಟ್ಟಿದೆ ಬೆಳ್ಳಿ ಚಿನ್ನ ಎಲ್ಲನೂ. ಆದ್ರೂ ನಾನು ಅಂದ್ಕೊಂಡಿದ್ದೆ ಬೇರೆ, ತೊಗೊಂಡಿದ್ದೆ ಬೇರೆ. ಆದರೂ ನನಗೊಂದು ಸ್ವಲ್ಪ ಅದು ಫೀಲ್ ಆಯಿತು, ನಾನು ಅಂದ್ಕೊಂಡಿದ್ದು ತೊಗೊಳಕ್ಕಾಗಲಿಲ್ಲ ಅಂತ. ಸರಿ, ಮತ್ತು ಅದನ್ನು ತೊಗೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ವಿ. ತುಂಬ ದೂರ ಇದೆ ಗೈಸ್, ಅಲ್ಲಿ ಏನಿಲ್ಲ ಅಂದ್ರೂ 1.5 hour ಇಲ್ಲ 2 hours ಆಗಿಬಿಡತ್ತೆ ಅಲ್ಲಿಗೆ ಹೋಗೋಷ್ಟರಲ್ಲಿ. ನಾವು ಹೋಗಿದ್ದು ಕರೆಕ್ಟಾಗಿ 1 ಗಂಟೆಗೆ ಇಲ್ಲಿ ಬಿಟ್ಟಿದ್ದು. ನಾವು 1 ಗಂಟೆಗೆ ಇಲ್ಲಿ ಬಿಟ್ಟಿದ್ದಕ್ಕೆ ಅಲ್ಲಿಗೆ ಹೋಗೋಷ್ಟರಲ್ಲಿ 2:30 ಆಗೋಗಿತ್ತು ಟೈಮು. ಹೋಗೋಷ್ಟರಲ್ಲಿ ಬರ್ತಡೇ ಎಲ್ಲ ಮುಗ್ದೋಗಿತ್ತು. ಬರ್ತಡೇ ಮುಗ್ದೋಗಿ ಫೋಟೋ ಶೂಟ್ ಏನೋ ಮಾಡ್ತಿದ್ರು. ಹಂಗೆ ಹೋಗಿ ನಾವು ಜಾಯ್ನ್ ಆದ್ವಿ.
ಚೆನ್ನಾಗಿತ್ತು ಫಂಕ್ಷನ್ನು, ಬರ್ತಡೇ ಎಲ್ಲನೂ. ನಾನು ಅವರು ಸಪ್ರೇಟ್ ಬರ್ತಡೇ ಮಾಡಿರೋ ವ್ಲಾಗ್ ಹಾಕಿದ್ರು, ನೋಡಿದೆ. ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ. ಅದೇ ಬೇಬಿ ಮಾತ್ರ ಕ್ಯೂಟಾಗಿದ್ದ, ನಂಗೆ ತುಂಬ ಇಷ್ಟ ಆದ ಇವನು. ನಂದೇ ದೃಷ್ಟಿ ಆಗುತ್ತೆ ಅನ್ನೋ, ದೃಷ್ಟಿ ತೆಗ್ಬಿಡಿ ಅಕ್ಕ ನೀವು ವ್ಲಾಗ್ ಮಾಡ್ತಾಯಿದ್ರೆ. ಮತ್ತು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಮತ್ತು ನಾವು ಅಲ್ಲಿ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡ್ಕೊಂಡಿದ್ವಿ. ನಾವೇನಂದರೆ ಓಲಾ ಬುಕ್ ಮಾಡಿದ್ವಲ್ಲ, ಅವ್ರು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರನೇ. ಅದಕ್ಕೆ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ. ಮತ್ತು ಇನ್ನೂ ಒಂದು ಫಂಕ್ಷನ್ಗೆ ಬೇರೆ ಹೋಗ್ಬೇಕಾಗಿತ್ತಲ್ವ, ಆದ್ದರಿಂದ ಅಲ್ಲಿ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡ್ಕೊಂಡಿದ್ದೆ. ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ, ಅದರಿಂದ ನಾನು ಮಕ್ಕಳು ಯಾರನ್ನ ಆಗಲಿ ಆಟ ಆಡ್ಕೊಂಡಿರ್ತೀನಿ ಸ್ವಲ್ಪ ಹೊತ್ತು ಅವ್ರ ಜೊತೆ. ಮತ್ತು ಅಲ್ಲಿಂದ ನಾನು ಮನೆಗೆ ಬಂದು ರೆಡಿ ಆಗಿಬಿಟ್ಟು ದೇವನಹಳ್ಳಿಗೆ ಬಂದೆ. బిగ్ బాస్ లానే ముడికిపోయిండవు. ಮೇಕಪ್ ರಾಣಿ ಒಂದ್ ಮಂಕ್ರಿ ಮೇಕಪ್ ಹಾಕೊಂಡು ಹೆಂಗೋಳ ಈ ಹುಡುಗಿ ದೆವ್ವ ఇద్దంగే బాగుంటుంది. ఇదే డ్రెస్ బాగుంది కదా నాకు, వేసుకుంటాను. ఇదే బాగుంది. ఊరికే ఆ గౌన్ ఊరు వేసుకుంటారు మಕ್ಕಳು. ಯಾರಿದು ಬರಲಿ ಮುತ್ಕೊಳ್ಳಮ್ಮ. ನಂಕ ಕೊಲ್ಬೇಡ ಅಳ್ಕ. ಫಂಕ್ಷನ್ ಹಾಲ್ ಹತ್ರ ಹೋದ್ವಿ. ಫಂಕ್ಷನ್ ಹಾಲು ಅಲ್ಲೇ ದೇವನಹಳ್ಳಿಯಲ್ಲೇ ಮಯೂರ ಸಿಲ್ಕ್ಸ್ ಅಂತ ಇದೆ, ಅದ್ರ ಮೇಲೇ ಮಯೂರ ಫಂಕ್ಷನ್ ಹಾಲ್ ಅಂತ ಅಲ್ಲೇ ಮಾಡಿದ್ದು. ನಮ್ಮ ಪಾಪುಗೂ ಇಲ್ಲೇ ನಾಮಕರಣ ಮಾಡಿದ್ದು ನಾವು. ಹಾಗೆ ಲಿಫ್ಟಲ್ಲಿ ಹೋದ್ರಿ. ತುಂಬ ಜನ ಬಂದಿದ್ರು ಅಲ್ಲಿನೂ ಅಷ್ಟೇ. ನಾವು ಹೋಗೋಷ್ಟ್ರಲ್ಲಿ ಬರ್ತಡೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತು ಗೈಸ್. ಅಲ್ಲಿ ಬಂಗಡಿ ಕುಡ್ಸುಡಿ, ಬಂಗಡಿ ಇಡ್ಸುಡ್ರಾ. ಹಾಯ್ ಸೈ ಮಗ ಹಾಯ್ 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 ಮಗ ಸೊಂಟ ಯಾರು ಹಾಕಿದ್ ನಿನಗೆ? ನೀನೇ? ಗೈಸ್ ನೋಡಿ, ಇವರು ನಮ್ಮ ಅಜ್ಜಿ. ನಿನ್ನ ಹೆಸರೇನು? ಬಾಯಿ ತುಂಬ ಹಲ್ಲುಗಳೈತೆ. ಹಲ್ಲುಗಳೇನಾಯ್ತು? ಬಾಯಲ್ಲಿದ್ದಿದ್ದು ಹಲ್ಲುಗಳೆಲ್ಲ ಏನಾಯ್ತು? ಉದ್ರೋಯ್ತು. ಎಲ್ಲಿಗೋಯ್ತು? ಯಾಕೆ ಉದ್ರೋಗಿದ್ದು ಹಲ್ಲುಗಳು? ಹೌದಾ, ಸರಿ, ಆಮೇಲೆ ಸಿಕ್ಕು ಮಾತಾಡೋಣ. ಅಕ್ಕ, ನೀವ್ಯಾಕೆ ಇಷ್ಟು ಬೆಳ್ಳಗಿದ್ದೀರಾ? ನಮ್ಮಮ್ಮ ನಾನು ಹೊಟ್ಟೆಲಿರ್ಬೇಕು. ಏನು ನೀವು ಒಂದೇ ಸರಿ ಹೇಳೋದು. ನಿಮ್ಮಮ್ಮ ಹೊಟ್ಟೆಲಿರ್ಬೇಕು. ಫೇರ್ ಆ್ಯಂಡ್ ಲವ್ಲಿ ನುಂಗಿದಕ್ಕೆ ನೀನು ಇಷ್ಟು ಬೆಳ್ಳಗುಟ್ಟಿದ್ಯಾ? ಇವರಮ್ಮ ಎಲ್ಲೋ ಕಲ್ಲಿದ್ದು ನುಂಗ್ಬಿಟ್ಟವ್ರು, ಅದಕ್ಕೆ ಕರ್ರಗಿರೋದು. ಇವರಮ್ಮ ಅಜ್ಜಿ ಅವ್ರೊಂದು ಬಂಡೆ. ನಿಮ್ಮಮ್ಮ ಹೊಟ್ಟೆಲಿರ್ಬೇಕಾರೆ ಕಲ್ಲಿದ್ಲು ತಿಂದಿದ್ರಾ? ಕಲ್ಲಿದ್ಲಲ್ಲ ಮೇಡಮ್, ದೊಡ್ಡದು ಬಂಡೆನೇ ತಿಂದ್ಬಿಟ್ಟು. ಬಂಡೆ ತಿಂದಿರೋದಕ್ಕೆ ನೀವು ಕರ್ರಗುಟ್ಟಿರೋದಾ? ಹೌದಾ? ಬಿಸಿಲು ಕರ್ರಗೋಗ್ಬಿಟ್ಟು ಪಾಪ. ಜಾಸ್ತಿ ಬಿಸಿಲಲ್ಲಿ ಏನಕ್ಕೆ ಹೋಗಿದ್ದೆ ನೀನು ಕರ್ರಗಾಗಕ್ಕೆ? ಫಸ್ಟ್ ಬಿಸಿಲಲ್ಲಿ ಏನಕ್ಕೆ ಹೋಗಿದ್ದೆ? సరే అజ్జి చెప్పు. ఇప్పుడేమో డైలాగ్ చెప్తు కదా, ఏమో చెప్తు. దృఢవిಲ್ಲದ ಪರವಾಗಿಲ್ಲ చెప్పు. ಇಲ್ಲದ ಭಕ್ತಿ ಅರಿವಿಂಗೆ ಹಾನಿ, ಒಡೆದ ಮಡಿಕೆಯಲ್ಲಿ ಸುಜಲವ ತುಂಬಿದಂತೆ ಅನಿಸಿ చెప్పినారు ಬಸವಣ್ಣ.
ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು ಅಂತೇಳು. ಹೇ ಬೆಳ್ಳಗಾಗ್ಲಿ ಅಂತ ಅವ್ರ ಮಾವನ್ ತರ ಕಲರ್ ಅವಳು, ಅದಕ್ಕೆ ಜೈವ್ ಇವಾಗ ನಮ್ಮ ಅಜ್ಜಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಂತಾಳೆ. ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ ಸಬ್ಸ್ಕ್ರೈಬ್ ಅಕ್ಕ ಅಜ್ಜಿ ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಅಜ್ಜಿ ಹೇಳ್ತವ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಷ್ಟಪಟ್ಟು ಹೇಳ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮಾಡಿ ಏನೋ ಒಂದು ಮಾಡಿ. ಹ್ಞೂ ಸರಿ. ನಾನು ಯಾರು ಮೊಮ್ಮಗಳು? ನನ್ನ ಹೆಸರೇನು? ಮಮ್ಮಿತಾ. ಯಾರಿಕ್ಕಿದ್ ನನ್ಗೆ ಹೆಸರು? ನೀನೇ. ನೀನಿಕ್ಕಿದ್ದ ಹೆಸರೇನು ಕರೆದಿದ್ದಿದ್ರೆ ಹಾಯ್ ಸೇ ಹಾಯ್ ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್ ಸಾಲಿ ಸಬ್ಸ್ಕ್ರೈಬ್ ಅನ್ನೋ ಯಾವ ಬಂಗಡಿ. ಬಾಯ್ ಬಾಯ್ ಬಂಗರಿ, ಬಾಯ್ ಬಾಯ್ ಬಂಗಡಿ. ಮನೆ ತೊಡ್ಪಂಗೆ ಹೋಗ್ಬಿಟ್ಕಂಟ ಸುಡಿ. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಗೈಸ್. ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು. ನನ್ನ ತಂಗಿ ಏನಂತ ಓಪನ್ ಮಾಡಿದ್ಲು. ಅದರಲ್ಲಿ ಸಿಲ್ವರ್ ಪ್ಲೇಟೆಡ್ ಲಕ್ಷ್ಮೀನೂ ಗಣಪತಿ ಇದ್ದಾರೆ. ಅದು ಒಂದು ಇದು ಕೊಟ್ಟಿದ್ರು ರಿಟರ್ನ್ ಗಿಫ್ಟು. ಇದು ನೋಡಿ, ಇದೆಲ್ಲ ನನ್ನ ತಮ್ಮಂದೇ ಪ್ರೈಸು. ಅವನು ಇವಾಗಿಂದನೂ ಸ್ಕೂಲಲ್ಲಿ ಓದಬೇಕಾದ್ರಿಂದನೂ ತುಂಬ ಪ್ರೈಸ್ಗಳು ಬಂದಿದೆ. ಒಂದು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿಲ್ಲ ಇಲ್ಲಿ. ಇನ್ನು ಹಿಂದೆಗಡೆ ಎಲ್ಲ ಜೋಡಿಸಿದ್ದಾರೆ, ಚಿಕ್ಕ ಚಿಕ್ಕದೆಲ್ಲ ಇದ್ದಾವೆ. ಮತ್ತು ಒಂದಷ್ಟು ಬಿಸಾಕ್ಬಿಟ್ಟಿದ್ದೀವಿ. ಇದು ಒಂದು ರೀಸೆಂಟ್ ಪ್ರೈಸಸ್ ಅಷ್ಟೇ ಅವನು. डड़े चैनल सब्सक्राइब చేయండి सब डड़े सब्सक्राइब अनु अक्का सब्सक्राइब ಮಾಡಿ ನನ್ನ ಮಗಳ ಚಾನೆಲ್ ಅನ್ ಚಪ್ಪಲ. ನನ್ನ ಮಗಳು ಇವತ್ತು ಸಬ್ಸ್ಕ್ರೈಬ್ ಮಾಡೋದು ಮಾಡ್ತಾ ಇದ್ದೀನಿ. ಎಲ್ಲ ಹಾಲು ಫ್ರೆಂಡಿಗೆ ಕೇಳ್ತಾ ಇದ್ದೀನಿ. ಓಕೆ ಮಾಡಿ ಅಲ್ಲ. ಓಕೆ 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 ಅವು ಅಟ್లా సబ్స్క్రైబ్ అని నువ్వు చెప్పలే కడ్డాడి సబ్స్క్రైబ్ అని. సబ్స్క్రైబ్ నాకేం తెలుసు, మీరు ఏదో చెప్తా ఉంటారు. సబ్స్క్రైబ్ క్లిక్ ಮಾಡಿ ಏನು. సబ్స్క్రైబ్ క్లిక్ ಮಾಡಿ. ఓకే 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 ఓకే. రైడా ఏమి డాడీనా? ಓಕೆ ಗೈಸ್, ನೋಡಿದ್ರಲ್ವಾ ನಾವು ಯಾವ ರೀತಿ ತರಲೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ನನಗಂತೂ ಅವತ್ತಿನ ದಿನ ತುಂಬ ಖುಷಿ ಆಯಿತು. ಬೆಳಗಿಂದ ಸಂಜೆವರೆಗೂ ನಂದು ಸ್ವಲ್ಪ ಸುತ್ತಾಡೋದೇ ಆಯಿತು. ಸುತ್ತಾಡಿದ್ರೂ ಎಂಜಾಯ್ ಮಾಡಿಕೊಂಡು ಬಂದೆ. ನೋಡಿದ್ರಲ್ವಾ ಎಷ್ಟು ತರಲೆ ಮಾಡ್ತೀವಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅಂತ. ಇನ್ನೂ ಫ್ಯಾಮಿಲಿ ಅದ್ರಲ್ಲಿ ಮಿಸ್ ಆಗಿದ್ರು ಗೈಸ್. ಇನ್ನೂ ನಮ್ಮ ಚಿಕ್ಕಪ್ಪ ಫ್ಯಾಮಿಲಿ ಎಲ್ಲ ಇರಲಿಲ್ಲ. ಎಲ್ಲರೂ ಇದ್ದಿದ್ರೆ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೋದಾಗಿತ್ತು. ನನಗೆ ಬೇರೆ ಅರ್ಜೆಂಟ್ ಇದ್ದಿದ್ದು, ನಾನೇ ಬೇಗ ಹೋಗ್ಬೇಕು. ಅವರೆಲ್ಲ ಸ್ವಲ್ಪ ಲೇಟಾಗಿ ಬಂದರು. ನಾನು ಬೇಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು
ಬೇಗ ಬಂದೆ. ಯಾಕಂದರೆ ನಾನು ಇಷ್ಟೊತ್ತಲ್ಲಿ ಮತ್ತೆ ನೋಡಿ 10:30 ರಿಟರ್ನ್ ಬರ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾಳೆ ಬೆಳಗ್ಗೆನೇ ಒಂದು ಮೇಕಪ್ ಇರೋದ್ರಿಂದ ನಾನು ಮೇಕಪ್ಗೆ ಹೋಗ್ಬೇಕಾಗಿತ್ತು. ಇನ್ನು ಬೆಳಗ್ಗೆಗೆ ಡ್ರಾಪ್ ಮಾಡ್ತೇನೆ. 5 ಗಂಟೆಗೆ 5:30ಗೆ ಇದ್ದಿದ್ದು ಮೇಕಪ್ಪು. ನಾನು 5:30 ಅಂತಂದರೆ ಅಲ್ಲಿ 1 ಅವರ್ ಆಗುತ್ತಲ್ವ ಜರ್ನಿ. ನಾನು ಅಲ್ಲಿ 4 ಗಂಟೆಗೆ ಬಿಡಬೇಕಾಗುತ್ತೆ. ಅಷ್ಟೊತ್ತಲ್ಲಿ ಬರೋಕ್ಕೂ ಭಯ ಅಲ್ವಾ, ಅಲ್ಲಿಂದ ಇಲ್ಲಿ ಗಂಟ. ನನ್ನ ತಮ್ಮ ಬೇರೆ ಅವನು ಓಂ ಶಕ್ತಿ ಮಾಲೆ ಹಾಕೊಂಡು ಹೋಗ್ತಿದ್ದ, ಅವನು ಡ್ರಾಪ್ ಮಾಡೋಕೆ ಆಗ್ತಿರ್ಲಿಲ್ಲ. ಅದರಿಂದ ಏನು ಮಾಡಿದೆ, ಒಂದಿನ ಇವತ್ತೇ ನೈಟೇ ಬಿಟ್ಬಿಡು, ನನಗೆ ಬೆಳಗ್ಗೆಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನೈಟ್ ಡ್ರಾಪ್ ಮಾಡಿದ್ದವನು. 11 ಗಂಟೆ ಆಗಿತ್ತು ಗೈಸ್ ನಾವು ಮನೆಗೆ ಬರೋಕ್ಕೆ. ಓಕೆ ಗೈಸ್, ನೋಡಿದ್ರಲ್ವಾ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.